ಏಯ್ ಕೈ 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 ಜಾಸ್ತಿ ಯೋಚನೆ ಮಾಡಬಾರ್ದು. ಇರೋ ಏಯ್ ಒಂದ್ಸಲ ಈ ಕಡೆ ಕಾಣಿಸ್ಕೊಂಡ್ರೆ ಕೈ ಕಾಲು ಮುರಿದಾಕ್ಬಿಡ್ತೀನಿ. ಸಾರಿ. ಆರ್ ಯು ಫೈನ್? ಯಾಕೆ ಬೇಜಾರಾಗಿದ್ದಾರೆ ಏನಂತ ಕೇಳೋಣ. ಮ್ಯಾಮ್, ನೀವು ಬ್ಯಾಗ್ ಸಿಗಲಿಲ್ಲ, ಮೊಬೈಲ್ ಮಾತ್ರ ಸಿಕ್ತು. ಪರವಾಗಿಲ್ಲ ಸರ್, ಥ್ಯಾಂಕ್ ಯು. ಹಲೋ 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 ಹಲೋ. ಹಲೋ 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 ಹಲೋ. ಗುರು ಕೇಳಿಸ್ತಾ ಇದೆಯಾ? ಇವನು ಯಾರೋ ಹಿಂದಿಯವನ್ ಇರ್ಬೇಕು. ಕಿಧರ್ ಜಾನ ಬೈ? ಹೆಬ್ಬಾಳ್ ಭಯ್ಯ. ಅಲ್ಲಿವರೆಗೆ ಯಾವನ್ ಬರ್ತಾನೆ? ಕ್ಯಾನ್ಸಲ್ ಕರೋ. ಅಣ್ಣ ಅಣ್ಣ ಪ್ಲೀಸ್ ಅಣ್ಣ ಕ್ಯಾನ್ಸಲ್ ಮಾಡಿಬಿಡಿ ಅಣ್ಣ, ನಾನು ಕನ್ನಡದವನೇ ಅಣ್ಣ. ಕನ್ನಡದವ್ರಾ? ಆದ್ರೂ ಬರಲ್ಲ. ಅಣ್ಣ ಅಣ್ಣ ಪ್ಲೀಸ್ ಅಣ್ಣ, ಒಬ್ಬನೇ ಇದ್ರು ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದೆ, ಕ್ಯಾಬ್ ಬುಕ್ ಮಾಡಿ. ಏನು ಮಿಕ್ಸ್ ಮಾಡಿಲ್ಲ ತಾನೇ? ಸುಮ್ಮನೆ ಫನ್. ನೀವು ಪ್ರೀ ವೆಡ್ಡಿಂಗ್ ಪಾರ್ಟಿಗೆ ಬಂದಿದ್ರಾ? ನಾನು ಅಟೆಂಡ್ ಆಗಬೇಕು ಅಂತಾನೆ ಬಂದೆ, ಇಂಟ್ರೆಸ್ಟ್ ಬರಲಿಲ್ಲ, ವಾಪಸ್ ಹೋಗ್ತಾ ಇದ್ದೀನಿ. ಅದಕ್ಕೆ ಬೇರೆಯವ್ರ ಮೇಲೆ ನೀರು ಬಿದ್ದಾಗ ನಗ್ಬಾರ್ದು. ನೀವು ನೋಡಿದ್ರಾ? ಬೌನ್ಸರ್ ನಿಮ್ನ ಪಾರ್ಟಿಯಿಂದ ಆಚೆ ಹಾಕಿದ್ನ, ಅದೇ ಬೌನ್ಸರ್ ಮೇಲೆ ನೀರ್ ಬಿದ್ದಾಗ ನೀವ್ ನಕ್ಕಿದ್ನ, ಎರಡೂ ನೋಡಿ. ಥ್ಯಾಂಕ್ಸ್. ಆ್ಯಕ್ಚುಲಿ ನಂಗೊಂದು ಹೆಲ್ಪ್ ಬೇಕಿತ್ತು. ನಾನು ಮೊಬೈಲೇ ಕೇಳ್ತೀನಿ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಪಾರ್ಟಿಲಿ ಆರ್ಗ್ಯುಮೆಂಟ್ ಆಗಿ ನೀವು ಮೊಬೈಲ್ ಬಿಸಾಕಿದ್ನ, ಅದೇ ಮೊಬೈಲ್ ಬೌನ್ಸರ್ ತಂದು ಕೊಟ್ಟ ಮೇಲೆ ವರ್ಕ್ ಆಗದೆ ಇರೋದನ್ನ ಎರಡೂ ನೋಡಿದೆ. ಥ್ಯಾಂಕ್ಸ್. ಹಲೋ ಹಲೋ ಹಲೋ, ಯಾರು? ಹಾಂ, ಬ್ಲೂಟೂತ್ ಕನೆಕ್ಟ್ ಆಗಿದೆ, ಡಿಸ್ಕನೆಕ್ಟ್ ಮಾಡ್ಕೊಳ್ಳಿ.
ಹಲೋ. ಯಾರು ಮಾತಾಡ್ತಾ ಇರೋದು? ಹಾಂ, ನಾನು ದೀಕ್ಷಾ ಮಾತಾಡ್ತಿರೋದು. ಹೇ ದಿ, ಇದ್ಯಾರ್ದೆ ನಂಬರು? ಆ, ಇದು ಹೇ, ಬ್ಲೂಟೂತ್ ಡಿಸ್ಕನೆಕ್ಟ್ ಆಗಿದೆ. ಅದಲ್ಲ, ನಿಮ್ಮ ಹೆಸರು. ಹೆಸರಾ? ಹಲೋ. ತೇಜಸ್. ಹಲೋ. ಏ ಓಕೆ, ಮಾತಾಡೆ. ಇದು ತೇಜಸ್ ಅವ್ರ ಫೋನು. ಹಾ? ನಾನಿಲ್ಲೇ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇದ್ದು. ನಾನು ಕೊಡ್ತೀನಿ. ಕೇಳಿಸ್ತಿದ್ಯಾ? ಏ, ಏನಾಯ್ತೆ? ಹಲೋ. ನೋ Can you pick me up? ನಿಲ್ಸೋಂಗಿಲ್ಲ. ಸರಿ, ಲೊಕೇಶನ್ ಕಳಿಸು. ಲೊಕೇಶನ್ ಥ್ಯಾಂಕ್ ಯು. ನೋ ಪ್ರಾಬ್ಲಮ್. ಆ್ಯಂಡ್ ಆಲ್ಸೋ ಸಾರಿ ನಿಮ್ಮ ಹೆಸರನ್ನ ಆ ಥರ ತಿಳ್ಕೊಂಡಿದ್ದಕ್ಕೆ. ಓಕೆ. ನಾನು ದೀಕ್ಷಾ, ನೀವು ತೇಜಸ್, ರೈಟ್. ತೇಜಸ್ ಅವರೇ, ಹ್ಞೂ. ನಾನು ಕಾಲಲ್ಲಿದ್ದಾಗ ನೀವೊಂದು ಅನ್ಸಿವಿಲೈಸ್ಡ್ ಆಕ್ಷನ್ ಮಾಡಿದ್ರಲ್ಲ. ಏನು ಸಿವಿಲ್ ವಾರ? ಅಂಕಲ್ ಏನೋ ಹೆಲ್ಮೆಟ್ ಬೀಳಿಸ್ಕೊಂಡ್ರು, ಅದನ್ನ ನೀವೇ ಕೊಟ್ಟು ಬಂದ್ರಲ್ಲ. ಅದಾ ಸೋಷಿಯಲ್ ಸರ್ವಿಸು. ಓಹೋ, ಅದೇ ಆ ಫ್ರೂಟಿ ಕ್ಯಾನ್ ಸ್ಟ್ಯಾಂಪ್ ಮಾಡಿ ಸೌಂಡ್ ಮಾಡಿ ಆ ಸೌಂಡ್ಗೆ ಆ ಅಂಕಲ್ ಕೈಲಿ ಇದ್ದಿದ್ದು ಹೆಲ್ಮೆಟ್ ಬಿದ್ದು ಮತ್ತೆ ಹೆಲ್ಮೆಟ್ನ ನೀವೇ ತಗೊಂಡು ಹೋಗಿ ಕೊಟ್ಟು ಬಂದ್ರಲ್ಲ, ಅದು ಸೋಷಿಯಲ್ ಸರ್ವಿಸಾ? ಹೌದು ದೀಕ್ಷಾ ಅವರೇ, ನಿಮಗೆ ನಾನು ಮೊಬೈಲ್ ಕೊಟ್ನಲ್ಲ, ಅದು ಸೋಷಿಯಲ್ ಸರ್ವಿಸೇ. ನೀವು ನನಗೆ ನೀರು ಕೊಟ್ರಲ್ಲ, ಅದು ಒನ್ ಆಫ್ ದ ಸೋಷಿಯಲ್ ಸರ್ವಿಸೇ. ಇವಾಗ ನಂಗೆ ಇನ್ನೊಂದು ಸೋಷಿಯಲ್ ಸರ್ವಿಸ್ ಬೇಕು. ನನ್ನ ಫ್ರೆಂಡ್ಗೆ ಹೋಗ್ಬಿಟ್ಟು ಕಾಲ್ ಮಾಡಿಬಿಟ್ಟು ಬರ್ತೀನಿ. ಬೈ ದ ವೇ, ಐ ಆಮ್ ಇಂಪ್ರೆಸ್ಡ್ ವಿತ್ ಯುವರ್ ಅಬ್ಸರ್ವೇಷನ್ ಸ್ಕಿಲ್. ಕೀಪ್ ಇಟ್ ಅಪ್. ಹಾಂ, ಹಲೋ. ಲೋ, ಇಲ್ಲೇ ಎಲೆಕ್ಟ್ರಾನಿಕ್ ಸಿಟಿಲಿದ್ದೆ. ಯಾವ ಕ್ಯಾಬು ಬುಕ್ ಆಗ್ತಾ ಇಲ್ಲ, ಬಂದು ಪಿಕ್ ಮಾಡ್ತೀಯಾ? ಬರಲ್ಲ. ಏ ಹೋಗ್ಬೇಡ ಅಂತ ಹೇಳ್ದೆ ತಾನೆ, ಆದ್ರೂ ಗಿಟಾರ್ ತಗೊಂಡು ಹೋಗಿದ್ಯಾ? ವರ್ಕ್ ಆಗೋ ಪ್ಲಾನ್ ಒಂದಾದ್ರೂ ಮಾಡಿದ್ಯಾ? ಈಗ ಮಾಡ್ತಾ ಇದ್ದೀನಲ್ವಾ? ಓಕೆ, ಆರಾಮಾಗಿ ಮಾಡು. ಆರಾಮಾಗಿ ಮಾಡು. ಬರ್ತಾ ಇದ್ದಾರಾ ನಿಮ್ಮ ಫ್ರೆಂಡ್? ಬರಲ್ಲ ಅಂದ. ಹಾಂ, ಮತ್ತೇನು ಮಾಡ್ತೀರಾ ಇವಾಗ? ಹಾಂ, ಮತ್ತೇನು ಮಾಡಲಿ ಇವಾಗ? ಬರಲ್ಲ ಅಂದ, ಬಟ್ 10 ಮಿನಿಟ್ಸ್ ಬಿಟ್ಟು ಅವನೇ ಕಾಲ್ ಮಾಡ್ತಾನೆ ಬರ್ತೀನಿ ಅಂತ. ಓಹ್, ಓಕೆ. ನೀವು ಗಿಟಾರಿಸ್ಟಾ? ಇಲ್ಲ, ನನ್ನ ಫ್ರೆಂಡ್ದು. ಒಳಗಡೆ ಪ್ರೀ ವೆಡ್ಡಿಂಗ್ ನಡೀತಾ ಇದೆಯಲ್ಲ, ಕಾವ್ಯ ನನ್ನ ಗರ್ಲ್ ಫ್ರೆಂಡು. ಅಂದರೆ ಎಕ್ಸ್ ಗರ್ಲ್ ಫ್ರೆಂಡು. 6 ಮಂತ್ ಬ್ಯಾಕೆ ಬ್ರೇಕಪ್ ಆಯಿತು. ಇವತ್ತಾ ಹಾಗೆ ವಿಶ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ, ಏನೇನೋ ಆಯಿತು. ಐ ಅಂಡರ್ಸ್ಟ್ಯಾಂಡ್. ಏನೋ ಸೋಷಿಯಲ್ ಸರ್ವಿಸ್ ಮಾಡೋಕ್ಕೆ ಬಂದಿರ್ತೀರಾ. ಹಲೋ. ಹೇಳೋ. ಎಲ್ಲಿದ್ಯಾ? ಲೊಕೇಶನ್ ಕಳಿಸು, ಬಂದು ಪಿಕ್ ಮಾಡ್ತೀನಿ. ಏಯ್, ಕಳ್ಸಲ್ಲ, ಹೋಗೋ. ಸರಿ ಬಿಡು, ಆಯ್ತು. ಇರೋ, ಕಳಿಸ್ತೀನಿ. ಸರಿ ಸರಿ, ನಾನು ಬರಕ್ಕಿನ್ನೂ 25 to 30 ಮಿನಿಟ್ಸ್ ಆಗುತ್ತೆ. ಓಕೆ ಅಲ್ವಾ? 45 ಮಿನಿಟ್ಸ್? 20 ಮಿನಿಟ್ಸ್. ಓಕೆ, ಲವ್ ಯು ಮನು. ಎಷ್ಟೊತ್ತಾಗತ್ತೆ ನಿಮ್ಮ ಫ್ರೆಂಡ್ ಬರೋದಕ್ಕೆ? ಮೇ ಬಿ ಇನ್ನೊಂದು ಗಂಟೆ ಆಗುತ್ತೆ. ನಿಮಗೆ ಸಪ್ತ ಸೈಡ್ ಎ ಇಷ್ಟ ಆಯ್ತಾ ಅಥವಾ ಸೈಡ್ ಬಿ ಇಷ್ಟ ಆಯ್ತಾ? ಇಂತಿ ನಿನ್ನ ಪ್ರೀತಿಯ. ಅದಕ್ಕೆ ಹೀಗಾಗಿರೋದು ಇವಾಗ. ಸ್ವಲ್ಪ ಸರಿರಿ. ಯಾಕೆ? ನಾನು ಮಾಡ್ಲಾ? ಬೇಡ.
ಕೂತು ಕೂತು ಬೋರ್ ಆಗ್ತಾ ಇದೆ, ಟೀನೋ ಕಾಫಿನೋ ಕುಡ್ಕೊಂಡು ಬರೋಣ ಬನ್ನಿ. ಸಾರಿ, ಟೀ ಕುಡಿಯೋಕೆ ಹೋಗ್ತಾ ಇದ್ದೆ. ವುಡ್ ಯು ಲೈಕ್ ಟು ಜಾಯಿನ್? ಆ್ಯಸ್ ಅ ಸಿವಿಲೈಸ್ ಸಿಟಿಸನ್ ಮಿಡ್ ನೈಟಲ್ಲಿ ಫ್ರೆಂಡ್ಗೋಸ್ಕರ ಒಬ್ಬರೇ ವೇಟ್ ಮಾಡೋದಕ್ಕಿಂತ ನನ್ನ ಜೊತೆ ಟೀ ಕುಡಿಯೋಕೆ ಬರೋದು ಬೆಟ್ರ್ ಅಂತ ಅನಿಸ್ತಾ ಇದೆ. ಆಯಿತು, ಬರ್ತೀನಿ. ಆದರೆ ಅಯ್ಯೋ ದೀಕ್ಷಾ ಅವರೇ, ಇದೆಲ್ಲ ಒಂದು ಪ್ರಾಬ್ಲಮ್ಮೇ ಅಲ್ಲ. ನಿಮ್ಮ ಫ್ರೆಂಡ್ ಬರೋದು ಇನ್ನೊಂದು ಗಂಟೆ ಆಗ್ಬೋದಾ? ಎಕ್ಸ್ಕ್ಯೂಸ್ ಮೀ, ಎಸ್. ಇಲ್ಲಿ ಕಾಫಿ ಶಾಪ್ ಎಲ್ಲಿದೆ ಅಂತ ಗೊತ್ತಾ? ನಿಮಗೆ ಸೆಕೆಂಡ್ ಮೇನ್ ಥರ್ಡ್ ಕ್ರಾಸ್ಗೆ ಹೇಗೆ ಹೋಗೋದು ಗೊತ್ತಾ? ಗೊತ್ತಿಲ್ಲ ಸರ್. ನಂಗೆ ಕಾಫಿ ಶಾಪ್ ಎಲ್ಲಿದೆ ಅಂತ ಗೊತ್ತು. ಕಮಾನ್ ಲೆಟ್ಸ್ ಗೋ. ಅಯ್ಯೋ ಪರವಾಗಿಲ್ಲ, ನೀವು ಜಸ್ಟ್ ಅಡ್ರೆಸ್ ಹೇಳಿ, ನಾವೇ ಹೋಗ್ತೀವಿ. ಯಾಕೆ ನಾ ಕಾಫಿ ಕುಡಿಯೋದು ಬೇಡವಾ? ನೀವು ಸೆಕೆಂಡ್ ಮೇನ್ ಥರ್ಡ್ ಕ್ರಾಸ್ ಕೇಳ್ತಾ ಇದ್ರಲ್ಲ, ಅದು ಇಲ್ಲೇ ಡೌನ್ಗೆ ಹೋಗ್ಬಿಟ್ಟು ಹಿಂಗೆ ರೈಟ್ ತಗೋಬೇಕು ಸರ್. ಅಲ್ಲೇ ಸಿಗುತ್ತೆ ಸರ್. ನನಗೂ ಗೊತ್ತು, ಬನ್ನಿ ಕಾಫಿ ಕುಡ್ಕೊಂಡು ಹೋಗೋಣ. ಏನು ಹಾಗೆ ನಿಂತ್ಕೊಂಡ್ಬಿಟ್ರಿ? ಕಮಾನ್ ಕಮಾನ್ ಕಮಾನ್, ಲೆಟ್ಸ್ ಗೋ. ಏನು ಆಕ್ವರ್ಡಾಗಿ ಫೀಲ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಾವಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಕಾಫಿ ಕುಡಿಯೋಕ್ಕೆ ಹೋಗ್ತಾ ಇದ್ದೀವಿ. ಕಾಫಿ ಎಲ್ಲಿಂದ ಬರುತ್ತೆ? ನೇಚರಿಂದ ಬರುತ್ತೆ. ನಾವ್ಯಾರು? ಪಾರ್ಟ್ ಆಫ್ ನೇಚರ್. ಕಾಫಿ ಮಾಡೋನ್ ಯಾರು? ಅವನು ಪಾರ್ಟ್ ಆಫ್ ನೇಚರ್. ಕರೆಕ್ಟ್ ಸರ್. ಫ್ಯೂ ಮಿನಿಟ್ಸ್ ಬ್ಯಾಕ್ ಸೋಷಿಯಲ್ ಸರ್ವಿಸ್ ಬಗ್ಗೆ ತಿಳ್ಕೊತಾ ಇದ್ದೆ, ಈಗ ನೇಚರ್ ಬಗ್ಗೆ ತಿಳ್ಕೊತಾ ಇದ್ದೀನಿ. ನೀವು ಯಾವುದೋ ಪಾರ್ಟಿಯಿಂದ ಬರ್ತಿರೋ ಹಾಗಿದೆ. ಹಾ ಸರ್, ಅಟೆಂಡ್ ಮಾಡೋಕ್ಕೆ ಅಂತಾನೆ ಹೋಗಿದ್ವಿ, ಬಟ್ ಯಾಕೋ ಇಂಟ್ರೆಸ್ಟ್ ಬರಲಿಲ್ಲ, ಹಾಗಾಗಿ ವಾಪಸ್ ಹೋಗ್ತಾ ಇದ್ದೀವಿ. ಅಲ್ವಾ ತೇಜಸ್ ಅವರೇ? ಹೌದು ಹೌದು, ಮಿಡ್ ನೈಟಲ್ಲಿ ಟೀ ಕುಡಿಯೋ ಪ್ಲಾನ್ ಬೇಕಿತ್ತ? ಹೌದು, ನಾನೇ ಹೇಳಿದ್ದು. ಬನ್ನಿ. ಏನಾದರೂ ಹೇಳಿದ್ರಾ? ಐಸ್ ಕ್ರೀಮ್. ಬನ್ನಿ ಬನ್ನಿ. ಲೈಫಲ್ಲಿ ಯಾವಾಗಲೂ ಸ್ಪಾಂಟೇನಿಯಸ್ ಡಿಸಿಷನ್ಸ್ ತಗೋತಾನೆ ಇರಬೇಕು. ಓ, ಇವತ್ತು ನೀವು ಐಸ್ ಕ್ರೀಮ್ ಬೇಡ ಅಂತ ಮುಂದೆ ಹೋಗಿದ್ದಿದ್ರೆ ಅದನ್ನು ತಿನ್ನಲಿಲ್ವಲ್ಲ ಅಂತ ಗಿಲ್ಟ್ ಕಾಡಿರೋದು. ಅಯ್ಯೋ, ಆ ಗಿಲ್ಟು ನಾಳೆ ರಿಗ್ರೆಟ್ ಆಗಿರೋದು. ಆದ್ರೆ ಈಗ ಅದು ಯಾವುದು ಆಗಲ್ವಲ್ಲ. ಐಸ್ ಕ್ರೀಮ್, ಬಿಯರ್. ಬೇಡ. ಓಕೆ, ನಂಗೆ ಈ ಬಿಯರ್ ಸಾಕು, ನಾ ಹೊಡ್ತೀನಿ. ನೀವು ಇಲ್ಲಿಂದ ಸ್ಟ್ರೈಟಾಗಿ ಹೋದರೆ ಯೂಲು ಸೈಕಲ್ ಸಿಗುತ್ತೆ. ಅಲ್ಲಿಂದ ರೈಟ್ ತಗೊಂಡು ಸ್ಟ್ರೈಟಾಗಿ ಹೋದರೆ ಅಲ್ಲೇ ಕಾಫಿ ಶಾಪ್ ಇದೆ. ಓಕೆ ಓಕೆ, ಟೇಕ್ ಕೇರ್, ಓಕೆ, ಎಂಜಾಯ್, ಬಾಯ್. ಬಾಯ್. ಬಾಯ್ ಸರ್. ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಕಾಫಿ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಕಾಫಿ ಎಲ್ಲಿಂದ ಬರುತ್ತೆ? ನೇಚರಿಂದ ಬರುತ್ತೆ. ನಾವ್ಯಾರು? ಪಾರ್ಟ್ ಆಫ್ ದ ನೇಚರ್. ಇವನೆಲ್ಲಿಂದ ಬಂದ? ನೇಚರಿಂದನಾ? ಮಿಸ್ಟರ್ ಬೀನಾ? ಕಳ್ಳ ದೀಕ್ಷಾ ಅವರೇ. ಕಳ್ಳನಾ? ಮೇಡಮ್, ಕಳ್ಳನೇ, ಆದರೆ ಅಷ್ಟು ದೊಡ್ಡ ಕಳ್ಳ ಅಲ್ಲ. ಏನೋ ಪಾರ್ಟ್ ಟೈಮ್ ಕಳ್ತನ ಮಾಡ್ತಾ ಇದ್ದೀನಿ ಅಷ್ಟೇ. ಮತ್ತೆ ಫುಲ್ ಟೈಮ್ ಏನ್ ಮಾಡ್ತೀರಾ ನೀವು? ಹಾ, ಕದ್ದಿರೋದ್ನೆಲ್ಲ ಮಾರ್ತಾನೆ. ಕಳ್ಳನ ಜೊತೆ ಏನ್ರಿ ನಿಮ್ದು ಕಾನ್ವರ್ಸೇಷನ್? ಎಕ್ಸ್ಕ್ಯೂಸ್ ಮೀ, ಆ್ಯಕ್ಚುಲಿ ಐ ಆಮ್ ಫುಲ್ ಟೈಮ್ ಆಂಟ್ರಪ್ರಿನರ್. ಇದೆಲ್ಲ ಸೈಡ್ ಅಸಲ್ ಅಷ್ಟೇ. ಓ, ಏನ್ ಬಿಸ್ನೆಸ್ ಮಾಡ್ತೀರಾ ಸರ್? ಐಸ್ ಕ್ರೀಮ್ ಬಿಯರ್ ಶಾಪ್. ನೀವು ಯೂಶುವಲ್ ಆಗಿ ಐಸ್ ಕ್ರೀಮ್ ಮನೆ ಹತ್ರ ಮಾತ್ಕೊಂಡು ಬರೋದು ನೋಡಿರ್ತೀರಾ. ಸೇಮ್ ವೇ ನಾವು ಬಿಯರ್ ಮಾಡ್ತೀವಿ. ಮೇಕ್ ಇನ್ ಇಂಡಿಯಾಗೆ ನಂದು ಒಂದು ಕಾಂಟ್ರಿಬ್ಯೂಷನ್ ಇರಲಿ ಅಂತ ಸ್ಟಾರ್ಟ್ ಮಾಡಿದೆ. ಬಟ್ ಇಷ್ಟು ದೊಡ್ಡ ಬಿಸ್ನೆಸ್ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಆಲ್ರೆಡಿ 3 ಫ್ರಾಂಚೈಸ್ ಇದೆ. ನಿಮಗೂ ಬೇಕಾದರೆ ಹೇಳಿ, ವಿ ಕ್ಯಾನ್ ಡಿಸ್ಕಸ್. ಸರ್, 2 ನಿಮಿಷಕ್ಕೆ ಬಿಸ್ನೆಸ್ ಮಾಡ್ಬೇಕನ್ನಿಸ್ತು. ವರ್ಕೌಟ್ ಆಗುತ್ತಾ? ಯಾ. ಓ ಓ, ನನ್ನ ಕಸ್ಟಮರ್ ಎಷ್ಟು ಲಾಯಲ್ ಅಂದರೆ, ನನ್ನ ಶಾಪಲ್ಲಿ ಇಲ್ಲದೇ ಇದ್ರೂ ಬಿಯರ್ ತಗೊಂಡು ಫೋನ್ ಪೇ ಮಾಡ್ತಾರೆ. ಅರೆ, ಅದ್ ನಮ್ ಫ್ರೆಂಡೇ ಮಾಡಿದ್ದು. ನಾವ್ ನಿಮ್ ಶಾಪಿಗೆ ಬಂದಿದ್ವಿ. ಹಾ, ಮೇಡಮ್, ನೆಕ್ಸ್ಟ್ ಟೈಮ್ ನನ್ನ ಶಾಪಲ್ಲಿ ಇದ್ದಾಗ ಮಾತ್ರ ಬಿಸ್ನೆಸ್ ಕೊಡಿ, ಇಲ್ಲಾಂದರೆ
ಹಾ ತುಂಬ ದಿವಸ ಆದಮೇಲೆ ಸೈಡ್ ಅಂತ ಹೋಗಿದೆ ಸರ್. ಇನ್ನೇನು ಐಟಮ್ ಕೈಗೆ ಬರಬೇಕು ಅಷ್ಟರಲ್ಲಿ 350 ರೂಪಾಯಿ ಫೋನ್ ಪೇನಲ್ಲಿ ಸ್ವೀಕರಿಸಲಾಗಿದೆ ಅಂತ ಕಿಚ್ಚ ಸುದೀಪ್ ಸರ್ ವಾಯ್ಸು ಸ್ಪೀಕರಲ್ಲಿ ಬಂತು. ಮನೆಯವರೆಲ್ಲ ಎಚ್ಚರಾಗಿ ಆ ಸ್ಪೀಕರ್ನ ಬಿಸಾಕ್ಬಿಟ್ಟು ಓಡ್ದೆ ನೋಡಿ. ನೋಡಿ ನಿಮ್ಮ ಫ್ರೆಂಡಿಂದ ಮನೆಯವರೆಲ್ಲ ಕಳ್ಳ ಅಂತ ಚೇಸ್ ಮಾಡ್ಕೊಂಡ್ ಬಂದವ್ರೆ. ಪಾಪ ಅವ್ರ ಸೈಡಸಲ್ಲೆಲ್ಲ ಹಾಳಾಯ್ತಾ? ಕಳ್ಳ ಅಂತಲ್ಲ, ನನ್ನ ಕಿಚ್ಚ ಸುದೀಪ್ ಸರ್ ಅಂತ ಅನ್ಕೊಂಬಿಟ್ರು. ವಾಯ್ಸ ಹೈಟಾ? ಏಯ್ ಬಿದ್ದೆ ಅನ್ಕೊಂಡ್ರಾ? ಇಲ್ಲ ಇಲ್ಲ ಇಲ್ಲ. ಹೌದು, ಆಗಲೇ ಕೇಳಬೇಕು ಅಂತ ಅನ್ಕೊಂಡೆ. ನೀವ್ಯಾಕೆ ಪಾರ್ಟಿಲಿ ಆರ್ಗ್ಯುಮೆಂಟ್ ಮಾಡ್ತಾ ಇದ್ರಿ? ಬನ್ನಿ ಹೇಳ್ತೀನಿ. ನಂದು ಅದೇ ಬ್ರೇಕಪ್ ಕತೆನೆ. 2 ಮಂತ್ಸಿಂದ ತುಂಬ ಡೌಟ್ ಇತ್ತು ನನಗೆ ಅವನ ಮೇಲೆ. ಇನ್ಫ್ಯಾಕ್ಟ್ ಅವ್ನು ಇನ್ಸ್ಟಾಗ್ರಾಮಲ್ಲಿ ಇನ್ನೊಂದು ಹುಡುಗಿ ಜೊತೆ ಟೆಕ್ಸ್ಟ್ ಮಾಡಿರೋದು ಕೂಡ ಸಿಕ್ತು. ಸರಿ ಹೋಗ್ತಾನೆ ಅಂತ ವೆಯ್ಟ್ ಮಾಡಿದೆ, ಬಟ್ ಅವನು ಅದನ್ನೇ ಅಡ್ವಾಂಟೇಜ್ ಆಗಿ ತೊಗೊಂಡು ಆರಾಮಾಗಿದ್ದ. ಇವತ್ತು ಡೈರೆಕ್ಟಾಗಿ ಸಿಕ್ಕಾಕೊಂಡ. ಐ ಅಂಡರ್ಸ್ಟ್ಯಾಂಡ್. ಅನ್ಸಿವಿಲೈಸ್ಡ್ ಆ್ಯಕ್ಷನ್ಸ್. ಹೋಗಲಿ ಬಿಡಿ, ಅವನ ವಿಷಯ ಯಾಕೆ ಇವಾಗ. ಹೆಂಗೋ ಅವಳ ಜೊತೆ ಆದರೂ ಅವ್ನು ಚೆನ್ನಾಗಿರಲಿ. ಆಮೇಲೆ ಈ ಬೆಸ್ಟ್ ಫ್ರೆಂಡು, ಕ್ಲೋಸ್ ಫ್ರೆಂಡು ಅಂತ ಎಲ್ಲ ಹೇಳ್ಕೋಬೇಡ, ಗರ್ಲ್ ಫ್ರೆಂಡ್ ಅಂತಲೇ ಕರಿ ಅಂತ ಅಡ್ವೈಸ್ ಕೊಟ್ಟು ಬಂದೆ. ಮತ್ತಿನ್ನೇನು ನಿಮ್ಮ ಬ್ರೇಕಪ್ ಸ್ಟೋರಿ ಕೇಳಕ್ಕೆ ಹೇಳಿ. ಈ ಟರ್ಕಿಶ್ ವೆಡ್ಡಿಂಗ್ಸ್ಗಳಲ್ಲಿ ಪೇಷನ್ಸ್ ಟೆಸ್ಟ್ ಅಂತ ಮಾಡ್ತಾರೆ. ಅದನ್ನ ಪಾಸ್ ಆದರೆ ಮಾತ್ರ ಮದುವೆ. ಹಾಗೆ ನಮ್ಮ ಇಂಡಿಯನ್ ವೆಡ್ಡಿಂಗ್ಸಲ್ಲೂ ಆನೆಸ್ಟಿ ಟೆಸ್ಟ್ ಅಂತ ಮಾಡಬೇಕು. ಹಾಂ, ಮಾಡಿಸಿ ನಿಮ್ಮ ಮದುವೆಗೆ. ನಾನು ಮದುವೆ ಆಗೋರ್ದು ಪೇ ಸ್ಲಿಪ್, ಕಂಪ್ನಿ ID, ಎಕ್ಸ್ಪೀರಿಯನ್ಸ್ ಲೆಟರ್ ಇವೆಲ್ಲ ನೋಡಿನೇ ಮದುವೆ ಆಗೋದು. ರೆಸ್ಯೂಮೆ ಬೇಡವಾ? ಅದ್ಯಾಕೆ? ಅಲ್ಲ, ರೆಫರ್ ಮಾಡೋಕ್ಕೆ ಯೂಸ್ ಆಗ್ತಿತ್ತು. ನೀವು ಇಷ್ಟೆಲ್ಲ ವೆರಿಫೈ ಮಾಡಿದ್ರು ಮೋಸ ಹೋಗಲ್ಲ ಅಂತ ಏನು ಗ್ಯಾರಂಟಿ? ಜೀವನದಲ್ಲಿ ನಂಬಿಕೆ ಮುಖ್ಯ ದೀಕ್ಷಾ ಅವರೇ. ಹೌದೌದು, ನಿಮ್ಮಷ್ಟು ನಂಬಿದ್ರೆ ಹಿಂಗೆ ಪ್ರೀ ವೆಡ್ಡಿಂಗ್ ಪಾರ್ಟಿ ಅಟೆಂಡ್ ಮಾಡಬೇಕಾಗತ್ತೆ. ಬನ್ನಿ. ಹಲೋ, ಒಂದು ನಿಮಿಷ. ನಿಮ್ಮ ಗರ್ಲ್ ಫ್ರೆಂಡ್ ಅಂತೂ ಮದುವೆ ಆಗ್ತಾ ಇದ್ದಾರೆ, ನೀವು ಯಾವಾಗ ಆಗ್ತೀರಾ? ನನಗೆ ಸದ್ಯಕ್ಕೆ ಆ ಥರದ್ದು ಯಾವುದೇ ಪ್ಲ್ಯಾನ್ ಇಲ್ಲ. ಮತ್ತು ಮದುವೆನೇ ಆಗಲ್ವಾ? ಹಾಗೆ ಇರ್ತೀರಾ? ಲೈಫ್ ಪಾರ್ಟ್ನರ್ ದೀಕ್ಷಾ ಅವರೇ. ಕಾರ್ಪೊರೇಟಲ್ಲಿ ಜೊತೆ ಕೆಲಸ ಮಾಡೋ ಕೋವರ್ಕರ. ಒಬ್ರು ಹೋದ್ರು ಅಂದ ತಕ್ಷಣ ಇನ್ನೊಬ್ರು ಆ ಜಾಗಕ್ಕೆ ಬರೋಕ್ಕೆ ಎಲ್ಲದಕ್ಕೂ ಟೈಮ್ ಬೇಕಾಗುತ್ತೆ. ಎಷ್ಟು ಟೈಮ್ ಬೇಕಾಗ್ಬೋದು? 1.5 year ಆರ್ ಇವನ್ ಮೋರ್. ಸೊ ನಿಮ್ಮದು ಗವರ್ಮೆಂಟ್ ಆಫೀಸ್, ಕಾರ್ಪೊರೇಟ್ ಆಫೀಸ್ ಅಲ್ಲ. ಬರ್ತಾರೆ ಯಾವಾಗ ಅಂತ ಗೊತ್ತಿಲ್ಲ. ಅಯ್ಯೋ. ಫೈನಲಿ ಕಾಫಿ ಶಾಪ್ ರೀಚ್ ಆದ್ವಿ. ಕ್ವೈಟ್ ಅ ಜರ್ನಿ. ನಂಗೊಂದು ಕಾಫಿ ಆರ್ಡರ್ ಮಾಡ್ತೀರಾ? ಥ್ಯಾಂಕ್ಸ್. ಹಲೋ, 15 ನಿಮಿಷನಾ? ಪರವಾಗಿಲ್ಲ, ಆರಾಮಾಗೆ ಬಾ.
ಏನು ಕೊಡಲಿ ಮ್ಯಾಮ್? ಒಂದು ಹಾಟ್ ಚಾಕ್ಲೇಟ್, ಒಂದು ಕಾಫಿ. ಬೇರೆ ಏನಾದರೂ? ಒಂದು ನಿಮಿಷ. ಹೆಲೋ ದೀಕ್ಷಾ ಅವರೇ, ಹ್ಞೂ ಕಾಫಿಗೆ ಸ್ವಲ್ಪ ಶುಗರ್ ಕಡಿಮೆ ಇರಲಿ. ಓಕೆ ಸರ್. ಬೇರೆ ಏನಾದರೂ? ಹಾಂ, ಸದ್ಯಕ್ಕೆ ಇಷ್ಟು ಸಾಕು. ವರ್ಕ್ ಆಗಿದ್ರೆ ಚೆನ್ನಾಗಿರ್ತಿತ್ತು. ಒನ್ ಟೂ ತ್ರೀ ಫೋರ್. ಒನ್ ಟೂ ತ್ರೀ ಫೋರ್. ಥ್ಯಾಂಕ್ ಯು ತೇಜಸ್ ಅವರೇ. ಕಾಫಿಗಾ? ಪ್ರತಿದಿನಾನು ಅದ್ಭುತವಾಗಿ ಅಥವಾ ಹಿತವಾಗಿರಲ್ಲ. ಕೆಲವು ದಿನಗಳು ಹೇಗಿರುತ್ತೆ ಅಂತ ಅಂದರೆ, ಈ ದಿನ ಯಾವಾಗ ಮುಗಿಯುತ್ತೋ ಅನ್ನೋ ಥರ. ಅಂಥ ದಿನದಲ್ಲೂ ಕೂಡ ಸ್ವಲ್ಪ ಖುಷಿ ಸಿಕ್ಕರು ನಾವು ಅದಕ್ಕೆ ಥ್ಯಾಂಕ್ಫುಲ್ ಆಗಿರಬೇಕು. ಸೊ ಥ್ಯಾಂಕ್ ಯು. ನೀವು ಯಾವಾಗಲೂ ಹೀಗೇನಾ? ಪ್ರತಿ ಸನ್ನಿವೇಶಕ್ಕೂ ಥ್ಯಾಂಕ್ಸ್ ಹೇಳ್ತೀರಾ? ಓ, ನಿಮ್ಮ ಫ್ರೆಂಡ್ ಕಾಲ್ ಮಾಡ್ತಾ ಇದ್ದಾರೆ. ಓ ಹಾಂ ಹಾಂ ಸರಿ, ಕಳಿಸ್ತೀನಿ. ಇದಕ್ಕೆ ಸ್ವಲ್ಪ ಲೊಕೇಶನ್ ಕಳಿಸ್ತೀರಾ? ವೈ ನಾಟ್, ಶೋ. ಇದು ತೇಜಸ್ ಅವರೇ, ಹಾಂ, ಲೆಟ್ಸ್ ಸೇ ನಿಮ್ಮ ಗರ್ಲ್ ಫ್ರೆಂಡ್, ಅದೇ ಕಾವ್ಯ. ಎಕ್ಸ್ ಗರ್ಲ್ ಫ್ರೆಂಡ್. ಹಾಂ, ಅವರೇ ಈ ಟೆಲಿಫೋನ್ ಬೂತಿಂದ ಒನ್ ಲಾಸ್ಟ್ ಟೈಮ್ ಅವ್ರ ಹತ್ರ ಮಾತಾಡೋದಕ್ಕೆ ನೀವು ಕಾಲ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಹೇ, ಇಲ್ಲ ಇಲ್ಲ ಇಲ್ಲ, ಆ ಥರ ಎಲ್ಲ ಏನು ಅನ್ಕೊಳ್ಳಲ್ಲ. ಏನು ಮಾತಾಡ್ತೀರಾ? ಹೇಳಿದ್ನಲ್ಲ, ಏನು ಮಾತಾಡಲ್ಲ. ಅರೇ, ಲೈಫಲ್ಲಿ ಯಾವಾಗಲೂ ಸ್ಪಾಂಟೇನಿಯಸ್ ಆಗಿ ಡಿಸಿಷನ್ಸ್ ತಗೋಬೇಕು. ಈಗ ನೋಡಿ, ನೀವೇನಾದರೂ ಫೋನ್ ಕಾಲಲ್ಲಿ ಮಾತಾಡಲ್ಲ ಅಂತ ಹೇಳ್ಬಿಟ್ರೆ ಮುಂದೊಂದು ದಿನ ಮಾತಾಡಬೇಕಿತ್ತಲ್ಲ ಅಂತ ಗಿಲ್ಟ್ ಫೀಲ್ ಆಗತ್ತೆ. ಆಮೇಲೆ ಆ ಗಿಲ್ಟಿಂದ ಒನ್ ಲಾಸ್ಟ್ ಟೈಮ್ ಅವ್ರ ಹತ್ರ ಮಾತಾಡೋದಕ್ಕೆ ನೀವು ಕಾಲ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಏನ್ ಮಾತಾಡ್ತೀರಾ? ಹಲೋ ಕಾವ್ಯ, ನಂಗೆ ಗೊತ್ತು ನಿಂಗೆ ನನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ. ಬಟ್ ಸ್ಟಿಲ್ ಒನ್ ಲಾಸ್ಟ್ ಟೈಮ್ ನಿನ್ನ ಜೊತೆ ಮಾತಾಡಬೇಕು ಅಂತ ನಂಗನ್ನಿಸ್ತು. ಪ್ರತಿ ಸಲ ನಿನ್ನ ಜೊತೆ ಮಾತಾಡಬೇಕಾದ್ರೆ ಇರ್ತಾ ಇದ್ದಂಥ ಎಕ್ಸೈಟ್ಮೆಂಟ್ ಇವತ್ತಿಲ್ಲ. ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ನಾನೇ ಅಂತಲೂ ನಂಗೆ ಗೊತ್ತು. ಈ 2 ವರ್ಷದ ರಿಲೇಷನ್ಶಿಪ್ಪಲ್ಲಿ ಇಬ್ಬರ ನಡುವೆ ತುಂಬ ಆರ್ಗ್ಯುಮೆಂಟ್ಸ್ ಆಗಿ ಜಗಳ ಆಗಿದೆ. ಎವ್ರಿ ಟೈಮ್ ಇಬ್ಬರಲ್ಲಿ ಒಬ್ಬರು ಅದನ್ನು ಸರಿಪಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ವಿ. ಯಾಕಂದರೆ ಒಬ್ಬ ಒಳ್ಳೆ ವ್ಯಕ್ತಿನ ಕಳ್ಕೊಳ್ಳೋಕೆ ಇಬ್ಬರಿಗೂ ಇಷ್ಟ ಇರಲಿಲ್ಲ. ಹಾಗೆ ದಿನ ಕಳೀತಾ ಕಳೀತಾ ನಮಗೆ ರಿಯಲೈಸ್ ಆಗಿದ್ದು, ಒಂದು ರಿಲೇಷನ್ಶಿಪ್ ಚೆನ್ನಾಗಿರೋದು ಇಬ್ಬರು ಒಳ್ಳೆ ವ್ಯಕ್ತಿಗಳಿಂದ ಅಲ್ಲ, ಒಬ್ಬರ ಮನಸ್ಸನ್ನು ಇನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋ ಸರಿಯಾದ ವ್ಯಕ್ತಿಗಳು ನಾವಾದಾಗ ಮಾತ್ರ ಅಂತ. ಮೇ ಬಿ ಆ ಸರಿಯಾದ ವ್ಯಕ್ತಿ ನಿನಗೆ ನಾನು ಆಗಲಿಲ್ಲ ಅನಿಸುತ್ತೆ. ಮೇ ಬಿ ನಿಂಗೆ ನಗ್ಸೋಕ್ಕೂ ಜಾಸ್ತಿ ಅಳಿಸದೆ ಅನಿಸುತ್ತೆ. ಮೇ ಬಿ ನನ್ನ ಕೈಲಿ ನಿನ್ನ ಚೆನ್ನಾಗಿ ನೋಡ್ಕೊಳಕ್ಕಾಗಲಿಲ್ಲ ಅನಿಸುತ್ತೆ.
ಸರ್ ಕಾಫಿ, ಥ್ಯಾಂಕ್ ಯು. ಹಾಟ್ ಚಾಕ್ಲೇಟ್. ಥ್ಯಾಂಕ್ ಯು. ಕಾಫಿ ಚೆನ್ನಾಗಿತ್ತಲ್ವಾ? ಹ್ಞೂ ಏನು ರೀ ಹ್ಞೂ ಅಂತೀರಾ? ನೀವು ಕುಡ್ದಿದ್ದು ಹಾಟ್ ಚಾಕ್ಲೇಟ್ ಅಲ್ವಾ? ಕಾಫಿ ಚೆನ್ನಾಗಿದೆ ಅಂತ ಅದಂಗೆ ಹೇಳ್ತೀರಾ? ಓ, ನಿಮ್ಮ ಫ್ರೆಂಡ್ಸಾ? ಹಾಂ, ಅವರೇನೆ. ಇಟ್ ವಾಸ್ ನೈಸ್ ಮೀಟಿಂಗ್ ಯು. ಸೇಮ್ ಹಿಯರ್. ಹಲೋ ತೇಜಸ್ ಅವರೇ. ಒಂದು ರಿಲೇಷನ್ಶಿಪ್ ಚೆನ್ನಾಗಿರೋದು ಇಬ್ಬರು ಒಳ್ಳೆ ವ್ಯಕ್ತಿಗಳಿಂದ ಅಲ್ಲ. ನಿಜಾನೇ, ಒಬ್ಬರು ಮನಸ್ಸನ್ನು ಇನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋ ಸರಿಯಾದ ವ್ಯಕ್ತಿ ಆದಾಗ ಮಾತ್ರ ಅಂತನೂ ಅಲ್ಲ. ನನ್ನ ಪ್ರಕಾರ ಸರಿಯಾದ ವ್ಯಕ್ತಿ ಆಗಬೇಕು ಅನ್ನೋ ಪ್ರಯತ್ನನೇ ಪ್ರೀತಿ. ಮೇ ಬಿ ನೀವು ಆ ಸರಿಯಾದ ವ್ಯಕ್ತಿ ಆಗೋ ಪ್ರಯತ್ನದಲ್ಲಿದ್ದಿರಿ ಅಂತ ನನಗನ್ಸುತ್ತೆ. ಮೇ ಬಿ ನೀವು ಮಾಡಿದ ಜೋಕ್ಸ್ ಅವ್ರಿಗೆ ಅರ್ಥ ಆಗಲಿಲ್ಲ ಅಂತ ಅನಿಸುತ್ತೆ. ಮೇ ಬಿ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ಸಿಕ್ಕಿದ್ರು ನಿಮ್ಮಷ್ಟು ಪ್ರೀತಿ ಮಾಡೋಕ್ಕಾಗಲ್ಲ ಅಂತ ಅನಿಸುತ್ತೆ. ದೀಕ್ಷಾ, ನಿಮ್ಗೆ ಯಾಕೆ ನಾನು ಸರಿಯಾದ ವ್ಯಕ್ತಿ ಆಗೋ ಪ್ರಯತ್ನದಲ್ಲಿದ್ದೆ ಅಂತ ಅನಿಸುತ್ತೆ? ನಾನು ಆವಾಗಲೇ ಟರ್ಕಿಶ್ ವೆಡ್ಡಿಂಗ್ಸಲ್ಲಿ ಈ ಪೇಷನ್ಸ್ ಟೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ದೆ, ನೆನಪಿದೆಯಾ? ನೆನಪಿದೆ. ಆ ಟೆಸ್ಟ್ ಏನು ಅಂದರೆ, ಹುಡುಗಿ ನೋಡೋಕ್ಕೆ ಹುಡುಗ ಮತ್ತು ಅವ್ರ ಮನೆಯವ್ರು ಬಂದಾಗ ಹುಡುಗನಿಗೆ ಸರ್ವ್ ಮಾಡೋ ಕಾಫಿಲಿ ಉಪ್ಪು ಹಾಕಿರ್ತಾರೆ. ಆ ಕಾಫಿನ ಹುಡುಗ ನಾರ್ಮಲ್ ಆಗಿ ಕುಡಿದ್ರೆ ಆ ಹುಡುಗನ ಕ್ಯಾರೆಕ್ಟರ್ ಮತ್ತು ಪೇಷನ್ಸ್ ತೋರಿಸುತ್ತೆ ಅನ್ನೋದವ್ರ ಬಿಲೀಫ್. ನೀವು ಕುಡ್ದಿದ್ದ ಕಾಫಿಲಿ ಉಪ್ಪಿತ್ತು. ಕಾಫಿಗೆ ಸ್ವಲ್ಪ ಶುಗರ್ ಕಡಿಮೆ ಇರಲಿ. ಕಾಫಿಗೆ ಸ್ವಲ್ಪ ಉಪ್ಪು ಹಾಕಿ. ಉಪ್ಪ? ಆದರೆ ಕಾವ್ಯವ್ರ ಯೋಚನೆಯಲ್ಲಿ ನೀವು ಆ ಕಡೆ ಗಮನ ಕೂಡ ಕೊಡಲಿಲ್ಲ. ಇದು ನೀವು ಅವ್ರ ಮೇಲಿಟ್ಟಿರೋ ಪ್ರೀತಿನ, ನಿಮ್ಮ ರಿಲೇಷನ್ಶಿಪ್ನ ಸರಿ ಮಾಡ್ಕೊಳ್ಬೇಕು ಅನ್ನೋ ನಿಮ್ಮ ಕ್ಯಾರೆಕ್ಟರ್ನ, ಇಷ್ಟು ದಿನಗಳಾದರೂ ನೀವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿರೋ ನಿಮ್ಮ ಪೇಷನ್ಸ್ನ ಬಿಂಬಿಸುತ್ತೆ. ನಿಮ್ಮ ಪ್ರೀತಿ ಸರಿ ಹೋಗಿಲ್ಲ ಅಂತ ಯಾವತ್ತೂ ಅಂದ್ಕೊಳ್ಬೇಡಿ. ಯು ಆಲ್ವೇಸ್ ಗಿವ್ ಯು ಬೆಸ್ಟ್. ಥ್ಯಾಂಕ್ಸ್ ದೀಕ್ಷಾ. ನೀವು ಯಾವಾಗಲೂ ಹೀಗೇನಾ? ಪ್ರತಿ ಸಣ್ಣ ವಿಷಯಕ್ಕೂ ಥ್ಯಾಂಕ್ಸ್ ಹೇಳ್ತೀರಾ? ಹೇ